ಚತುರ ಮತಿಯನಾದ ಎಲೆ ಸುದರ್ಶನ ಕೇಳನ್ನೇ ಇದ್ದವಚನ ಚಲ ನಾ ಮೆಚ್ಚಿದನು ನಿನ್ನ ಶೂರತನ ಆದರೆ ನಿನ್ನ ವಿನಾ ಕಾರ್ಯವ ಮಾಡಿ ನನ್ನ ಮಾನ ಅಭಿಮಾನವನ್ನು ರಕ್ಷಿಸುವರು ಯಾರಿಲ್ಲ. ಆದರೆ ಬಂದಿದ ತನದರೋಳ್ ನೀ ನೊರವನೆ ಹೇಗೆ ಜಯ ಸಾಧಿಸಿ ಬರಿವೆ ಆದ ಕಾರಣ ನಾನು ಆಲೋಚನೆ ಮಾಡ್ತಾ ಇರುವನು. ಆ ರಕ್ಕಸರು ಮಹಾಬಲ್ಲಿದರು ಶಿವನ ವರಪ್ರಸಾದಕರು. ಇಂಥವರನ್ನು ನಾನಿಲ್ಲದೆ ನೀ ನೊರವನೆ ಹೇಗೆ ಜಯಿಸಿ ಬರಿವೆ ವಿಚಾರ ಮಾಡಿ ನೋಡು ಸುದರ್ಶನ, ಮಾಡಿ ನೋಡು ಮುಂದಿನ ಆಲೋಚನ. ಚತುರ ಮತಿಯನಾದ ಎಲೆ ಸುದರ್ಶನ ಕೇಳನೆ ಇದ್ದವಚನ. ನಿಮ್ಮ ನಾರಾಯಣ ತುಂಬಾ ಆದರೆ ಬಲ್ಲಿದ ದನಜರೋಳಿ ನಾನು ನೀನೊರವನೆ ಹೇಗೆ ಜಯಿಸಿ ಬರಲಿ ವಿಚಾರ ಮಾಡಿ ನೋಡು ಸುದರ್ಶನ. ಆದ ಕಾರಣ ನಾನು ಆಲೋಚನೆಯ ಮಾಡುತ್ತಿರುವೆನು. ಆ ರಕ್ತದರು ಮಹಾಬಲ್ಲಿದರು ಶಿವನ ವರಪ್ರಸಾದಕರು. ಇಂಥವರನ್ನು ನಾನಿಲ್ಲದೆ ನೀನು ಹೇಗೆ ಜಯಿಸಿ ಬರುವೆ ವಿಚಾರ ಮಾಡಿ ನೋಡು ಸುದರ್ಶನ, ಮಾಡಿ ನೋಡು ಮುಂದಿನ ಆಲೋಚನ. ನಾರಾಯಣ ಗೂಡಿ ಕೆಂಬಸದಲ್ಲಿ ನಾರು ಬಡದಂತೆ ಪೂಜೆ ಹಾಕೊಂಡರಾದ ಕೊಂಡರ ಶಿರಗಳನ್ನು ಕತ್ತಿಸ ನಿನ್ನ ಪಾದ ಉಂಟರೆ ಒಪ್ಪಿಸಲಿದ್ದರೆ ನಾನು ನಿನ್ನ ಆಯು ಸಾರ್ಥಕವೇನು? ಆಹೋ ನಾರಾಯಣನೇ, ಸುದರ್ಶನನೇ, ಈ ಇಳಮಂಡಲದಲ್ಲಿ ಪ್ರಸಕ್ತಿ ಪರಸಾಗವೇನು? ಆಹೋ ನಾರಾಯಣನೇ, ಸುದರ್ಶನ, ಬಿಡ ನಿನ್ನ ಮನದ ಸಂಶಯವನ್ನು ಬೇಗ ನಿನ್ನ ಇಷ್ಟದಂತಾಗಲೇ ಸುದರ್ಶನ. ಮೂಢಮತಿಗಳ ಸೆರೆಗಳ ಬರುವ ಸಾಲಿಗೆ ಜಯಿಸಿ ಪಟ್ಟನ್ನು ಕಟ್ಟಿದ್ದರೆ ನಾನು ನಿನ್ನ ಹಾಕಿದ ದಾರಕದಿಂದ ಬರಬಾರದು. ಅದೇ ಸಾರ್ಥಕವೇನೋ? ಆಗದಿಂದ ನನಗೆ ನೇಮ ಕೊಡಲ್ಲ ಕೊಟ್ಟಿದ್ದ ದರಿದ್ರ ಸೇರಿಸ ಬಣ್ಣ ಪಟ್ಟಣ
ಎಲ್ಲ ಸುದರ್ಶನ, ನಾ ಬಲ್ಲೆನು ನಿನ್ನ ಯಶೋರತನ. ಜೈ ಬಲ. ಆದರೆ ನಿನ್ನ ವಿನಾಕಾರ್ಯ ಮಾಡಿ ಎನ್ನ ಮಾನವಿಮಾನವನ್ನು ರಕ್ಷಿಸುವುದು ಯಾರಿಲ್ಲ. ಹ, ಆ ಕೂಡರಿಗೆ ಮನುಷ್ಯ ಮಾತ್ರದಿಂದಲೂ ಮರಣವಿಲ್ಲ. ಹ. ಆದ ಕಾರಣ ಆದ ಕಾರಣ ನೀನು ಜಯಶಾಲಿಯಾಗಿ ಬಾ ಎಂದು ಆಶೀರ್ವಾದವನ್ನು ಮಾಡಿರುವೆ. ಹ, ಈಗಲೇ ಯಮಪುರಕ್ಕೆ ಹೋಗು. ಆ ಅದುವರನ್ನು ಯಮಪುರಕ್ಕೆ ಸೇರಿಸು. ನಿನ್ನ ಪ್ರತಾಪವು ಈ ಮೂರ್ತಿಯಕ್ಕೆ ತಿಳಿಯಲಿ ಸುದರ್ಶನ. ಹೋಗಿ ಜಯಶಾಲಿಯಾಗಿ ಬಾ ಈ ಕ್ಷಣ. ನಿನ್ನೆಷ್ಟರಂತ ಜನಕ ಆನಂದ ಬಾಳೆ ಬಾಳೆ ಬಾಳೆ. ಆಳದ ಆಳದ. ಶಕ್ತಿಸುಧನ ಪ್ರಸೋದನ. ನಮೋ ನಮೋ ಜನನಿ ಸೌಖ್ಯಪ್ಪ ತಾಯಿಗೆ. ನಿನಗೆ ಮಂಗಳವಾಗಲಿ. ಮೇಲೆ ಕೇಳು ಪುತ್ರ ಕೋಮಲ ಗಾತ್ರ. ಶಕ್ತಿಸುಧನ ಪ್ರಸೋದನ ಬೇಕಾಗಿರ್ಬೇಕು. ಕಂದನಾದ ಸುದರ್ಶನ ಓಹೋ ಎನ್ನ ಪಡೆದ ಮಾತೆ ಹೇಳುವಿನ ಕೇಳು. ಅದೇನು ಸಂತಾನಗಳ ಮಗ. ಕುಮಾರ ನೀರು ಕೊಡ್ಲಿಕ್ಕೆ ಭಯಪ್ಪ ನಿಮ್ಮ ಕೊಡ್ತಾನ. ಪ್ರಸೋದನ ಪ್ರಸೋದನ. ಚೆನ್ನಾಗಿ ಕೇಳು. ಅದೇನು ನಿದ್ದವಯ್ಯೋ. ಮಗುವೇ ವಿಮಾನ ಕೋಲ ಬಾರಬೇಡನೆ ವಿರಸುದಾರ್ತನೆ. ಮಗನೇ ವಿರಸುದಾರ್ತನೆ. ಮಗನೇ ಜಗದಿ ಮಹಾದೇವನೇ ವಿರಸುದಾರ್ತನೆ. ಮಗನೇ ವಿರಸುದಾರ್ತನೆ. ಕುಮಾರ ಚೆನ್ನಾಗಿ ಕೇಳು. ನಿದ್ದವಯ್ಯೋ. ತೋರಲಿ ಶೌರ್ಯವ ವೈಷ್ಣವಿದ್ದರು ನಾಟ್ಯಗಳಿಂದ ತಾನು ವೈಷ್ಣವರು ನಾಟ್ಯಗಳಿಂದ ತಾನು. ಕೋಮುಖರ ಕಲಿಯೇ ನೀನು ವಿರಸುದರ್ಶನೆ. ಮಗನೇ ವಿರಸುದರ್ಶನೆ. ಮಗನೇ ಜಗದಿ ಮಹಾದೇವನೇ ವಿರಸುದರ್ಶನೆ. ಮಗನೇ ವಿರಸುದರ್ಶನೆ. ಕಂದನಾದ ಸುದರ್ಶನ ಆ ದುರ್ಮಾರ್ಗರಾದ ಶಕ್ತಿ ಪ್ರಸೂದರನ್ನು ಸಂಹರಿಸಿ ಬಾ ಎಂದು ಕಂದ ಓಹೋ ಮಯೋ. ಸಂಹರಿಸಿ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡಬೇಕು ಪುತ್ರ ಕೋಮಲ ಗಾತ್ರ. ನಿಷ್ಠದಂತವರ ಮಯೋ. ಕಂದ ಮಯೋ. ತೋರಲಿ ಶೌರ್ಯವ ವೈರಿಯ ನಿಂದರ ನಾಟಗಳಿಂದ ತಾನಯ. ವೈರಿಗಳ ನಾಟಗಳಿಂದ ತಾನಯ. ಕಂದ ನೀನು ಹೋಗುವ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಹ, ಈ ಪೀಠವನ್ನು ಅಲಂಕರಿಸಿ ಪುತ್ರ ಕೋಮಲ ಗಾತ್ರ. ನಿಷ್ಠದಂತವರ ಮಗ. ರಾಧೆ ಸೋರರನೆ ಜಯ ಸುಕನಯನೆ. ಜಯ ಗುರುವೇನ ಜಯ ಭಾರತಿ ವೀರತನಯನೆ.
ಕುಮಾರ. ಕಂದನಾದ ಸುದರ್ಶನ, ಆ ದುರ್ಮಾರ್ಗರಾದ ಶಕ್ತಿ ಸುಧನ ಪ್ರಸೂದರನ್ನು ಸಂಹರಿಸಿ ಬಾ ಎಂದು ನಿನಗೆ ಜಯದಾರ್ತಿಯನ್ನು ಮಾಡಿದೆನು. ನೀನು ಹೋಗಿ ಜಯಶಾಲಿಯಾಗಿ ಬಾ ಕಂದ. ಆಗ ಆಗುವುದು ಎನ್ನ ಮನೆಗೆ ಆನಂದ. ನಮ್ಮ ತಮಿಳುನಾಡು ಹುಡುಗರಾಗಿರ್ಬೇಕು. ಮಲಕುಂಗುಡಿ ದುರ್ಗಪ್ಪನ ಮಗ 500, ಮಲಕುಂಗುಡಿ ಕಡಸ್ತ 200.
ಅದಮರ ಇಲ್ಲಿಯ ತನಕ ಮಾಡುವುದು ಚಲನ್ ಹಂಚಿಕೊಂಡರೆ ಎಣ್ಣೆಯ ದುಡತರ ಶಕ್ತಿಯಿಂದ ಈ ಮದಂತರ ಚಿರಗಳ ಕಡೆಗುರಿಸ ಈ ಮಂಡಲದ ಸುದರ್ಶನ ಕಾಂತ ತೆಪ್ಪಗೆ ಎದುರಾಗಿ ನಿಲ್ಲುವಂತ ಆಚರವಂತದಲ್ಲಿ ನಿಯಮ ಜೀವನ ಎದುರು ನೋಡ್ತೀವಿ ಮೂರ್ಖರ್ಗಳನ್ನು ಅಡಗಿಸುವ ಯಮರಾಜಿಗೆ ಸೇರಿಸುವ ಸಾರುತ್ತೆ ತಡ ಮಾಡದ ಆಚರಣೆ ಬಗೆಗಳನ್ನು ಕರೆದಿದ್ದಕ್ಕ ಸಹಾಯ ಸಾಗುತ್ತೆ ಮದ್ದಕೊಂಡ ಮಧ್ಯಾಹ್ನ ನಿಮ್ಮ ಹಾಡನ್ನು ಕೊಟ್ಟಿಕೊಂಡರೆ ನಿನ್ನಂತ ಕೈಲಾಗದ ಏಟಿಗೆ ಕುಲ್ಲ ರಕ್ಕಸ ಸಂಹಾರ ಸದಸ್ಯರಿಗ ಯಾವ್ದರ ಹುಟ್ಟುವುದ ಎಲೆ ಬಂಡ ಎಲೆ ಅದುವ ಎಲೆ ಪ್ರಶ್ನ ಎಣ್ಣೆಯನ್ನು ಕದ್ದು ತಿನ್ನು ನೋಡ ಅವನಲ್ಲಿ ಎದ್ದಕ್ಕೆ ಹೋಗುವಾಗ ವೈರಿಗಳ ಬಿಡಿಸೋಣ ನಮ್ಮ ತಮ್ಮನ ಕಂಡುಗಳಲ್ಲ ಇಲ್ಲ ಮೂರ್ಖ ಇಲ್ಲ ಭ್ರಷ್ಟ ಇಳ ಮಂಡಳವನ್ನು ನಡೆದುವುದು ಅಂತ ಆಡಿಸುವ ಬುದ್ಧಪರ ತಾವು ನನಗೆ ಭಯ ಉಂಟಾಗುದ ಎಲೆ ಮರಣ ನಿಮಗೆ ಆ ಸದಸ್ಯರು ಕೊಟ್ಟವರ ಪ್ರಮಾಣದಿಂದ ನಿಮಗೆ ಜಯ ಉಂಟಾಗುವುದಲ್ಲ ನಿಮ್ಮಲ್ಲಿ ಶಕ್ತಿಯಿಂದಲ ಎಲೆ ಕುಲದ ಆ ಸ್ವಲ್ಪ ಗೋಚರ ಜೀವಗಳಿಂದ ಬರೆದ ನಿಮಗೆ ಮರಣ ಉಂಟಾಗಲೆಂದು ಕೊಟ್ಟಾಗ ಈತನ ಮಧ್ಯದಲ್ಲಿ ಚಿಂತಿತಗೊಂಡರೆ ಆದ ಕಾಳಗನ್ನ ಕೈಯಲ್ಲಿ ಖಂಡಿತವಾಗಿ ನಿನ್ನ ಪ್ರಾಣಗಳನ್ನು ಖಂಡಿತ ಪರಮ ಕುಡಿತ ಎಲ್ಲ ಮುಂದೆ ತೋರಗಳನ್ನು ಅಟ್ಟಾಸಬೇಕರೆ ಈ ಸಿಂಹದ ಮುಂದೆ ಮದತಿಲ್ಲ ಮೂಲಕ ಪ್ರಸೋದ ನಮ್ಮ ರಕ್ಕ ಧರ್ಮ ಎಂದ ಮುಂದೆ ಸಾಗರದ ಇಲ್ಲೇ ಪರಾಕ್ರಮ ಎಲೆ ಆತ್ಮ ಇಲ್ಲ ಮೂರ್ಖ ಇಲ್ಲ ಭ್ರಷ್ಟ ಹಿಂದಕ್ಕೆ ನಿಮಗಿಂತ ಮಿಕ್ಕ ಮೀರಿದ ಅನೇಕ ಮಂದಿ ದಾನವರ ಚಿರಗಾಂ ಕಡೆ ದುರಿಸಿದ ಎನ್ನ ಮುಂದೆ ನಿಂದ ಚಂಬಳ ತಪ್ಪುಗಳವ ಎಲೆ ಆತ್ಮ ಇಲ್ಲ ಭ್ರಷ್ಟ ತಾವು ತಲುಪದವರಿಗೆ ತಾವು ತಾನು ರೀತಿ ತಿಳಿಯಮತ್ತ ನನ್ನ ಹಿತವತ್ತದ ನಿಮಗೆ ಕಾಲಘಟ್ಟವಾಗುವ ನಿನ್ನ ಸಡಗತ್ತಕ್ಕೆ ಎದುರಾಗಿ ದುರಕ್ಕ ಎಲ್ಲ ಕಿರಣಗಳ ಚಿರಂ ತೆಗೆದುಕೊಳ್ಳುವ ಶ್ರೀಮರಮಷ್ಟಿನ ಪಾದಗಳನ್ನು ತೆಗೆದುಕ್ಕೆ ಮೂಲಕ ಮಾಡುವ ತರ್ಕ ಅದೇ ಪ್ರಕಾರ ಇದ್ದರೆ ಅದೇ ಪ್ರಕೃತಿಯಿಂದ ಬಂದ ಆಧುನಿಕ ಗ್ರಂಥದಿಂದ ಬಂದ ಧರ್ಮ ಎನ್ನ ಮುಂದೆ ಸಾಗರದಿಂದ ಗರ್ವ ಬಂಡ ಮೂರ್ಖ ಅದಮ ಪುಷ್ಟ ಭ್ರಷ್ಟ ಸಪ್ತ ಸಂಗ್ರಮ ಮೂರ್ಖ ಮೂರ್ಖ ಎನ್ನ ಮಾತನ್ನು ಮೀರು ದುರಕ್ಕೆ ಮಗನೇ ಖಂಡಿತವಾಗಿ ನಿನ್ನ ಜೀವ ಎಲ್ಲ
ಮಾತು ಕೇಳಬೇಕು ನಮ್ಗೆ ಕಾಲಾಗಲು ನಿನ್ನ ಹಂಗದ ಮೇಲೆ ಜೀವ ಮಾತ್ರದಿಂದ ಒಂದು ಬರುತ್ತೆ ಆ ಪಕ್ಷ ನಿಜ. ಆದ್ದರಿಂದ ಜೀವನ ಬಿಟ್ಟವಿನ ಕರದಿರಸ ಮತ್ತೆ ನಿಮ್ಮ ತಪ್ಪಲ್ಲ ಎನ್ನ ಮುಂದೆ ನಿಮ್ಮ ತಮ್ಮನ್ನು ಯಾಕೆ ನಿಲ್ಸ ತಮ್ಮನ ಕೇಳಿದ ಕೇಳೋದಿಲ್ಲ ಯಾಕೆ ನಿಲ್ಬೇಕಾದ್ರೆ ನಿನ್ನಂತ ಮೂರ್ಖನಿಗೆ ಈ ಶಕ್ತಿ ಸೋದರ ಎದುರುವಾಗ ನನ್ನ ಮಾರ್ಗವಾಗಿ ಎಡಗಲ ಬಂದ ಹೆಂಗೆ ಬಂದಕ್ಕೆ ಹೋದರೆ ಸರ ಕತ್ತಿಸಿ ಪಾದ ಮುಂದೆ ಸುದರ್ಶನ ಒಂದು ಎಡಗಲನ್ನು ಬಾಯಿ ಮತ್ತೆ 34 ತಳಗೋದರೆ ಸುದರ್ಶನ ನಿಮ್ಮ ದುರಂಕರ ಹಾಗೆ ಬಂಡ ನಿನ್ನ ತಮ್ಮನ್ನು ಹಾಗೆ ನೀನಂತ ತಾಕತ್ತು ಮುನ್ನಡೆದು ಮಾಡಿ ಎಂಬ ಸಮರ ಇಲ್ಲವಾಯ್ತು ಜೀವನ ಮೇಲೆ ಆಸೆಯಿದ್ದರೆ ಮರ್ಮ ಸರಿ ನಾಟಪುರ ಅದಕ್ಕೆ ಬಂಡ ಮೂರ್ಖ ಭ್ರಷ್ಟ ಯುದ್ಧಕ್ಕೆ ಹೋಗುವಾಗ ಬಯಲುಗಳ ಗುಂಡಿಗೆ ಸೇರಲು ನಮ್ಮ ತಮ್ಮನ ಕಂಡಿಗಲ್ಲ ನಿನ್ನ ಶಿರೋಮರ ಗಡಿಗಳನ್ನು ಆವರಿಸುತ್ತದೆ ಎಮ್ಮ ಕೊರಕರ ಸರ ಇದರಿಂದ ಉದಯಲಾರದು ನಿನ್ನ ಹೆಸರು ಯುದ್ಧಕ್ಕೆ ನಿಲ್ಲಸರ ಈ ಕೆಲ ಮಾತ್ರ ದಾಳಿ ಮಾಡುವುದು ಸಂಬಳ ದೇವರಾದ ವಿಷ್ಣುವಿಂದ ಅಲಂಕಾರ ನಾನು ಮಾಡಿದ್ರಲ್ಲ ನಾನಿಂದ ವಿಷ್ಣು ಯಾರನ್ನು ತಿಳಿಸಿಲ್ಲ ಮುಂದಾದರೂ ತಿಳಿಸಲು ಸಾಧ್ಯವಿಲ್ಲ ಆದ್ದರಿಂದ ನನ್ನಿಂದಲೇ ವಿಷ್ಣು ಲೋಕ ಮಾನವಿಲ್ಲ ಅಂತ ಬಳಿಕ ವಿಷ್ಣುವಿಂದ ನಾನು ಅದಕ್ಕೆ ಬರ್ತಾರಂತ ತಂದರೆ ಅಂತ ದೇವರ ಬರ್ತೀನಿ ಒಂದು ತಾರೀಕ ಹತ್ತು ಜಗತ್ತ ಆಹೋ ಶ್ರೀಮನ್ನಾರಾಯಣ ಸುದರ್ಶನ ಆ ದೃಷ್ಟರಾದ ಶಕ್ತಿ ಕಂಡು ಲಕ್ಷ್ಮೀರಮಣ ಇನ್ನಿಂದಾಗದ ಕಾರ್ಯ ನಾನು ಮಾಡಿದ್ರಲ್ಲ ಏನ್ ಪಡೆದು ಬಂದಿಲ್ಲ ಹೋ ಸ್ವಾಮಿ ಹೌದು ಸುದರ್ಶನ ಎನ್ನ ವೈಕುಂಠಕ್ಕೆ ಯಾವ ತೊಂದರೆಯಿಲ್ಲ ನಿನ್ನ ಲಕ್ಷ್ಮೀರನಿಗೆ ಸುಖದಿಂದ ಕಾಲ ಕಳಿಸಿ ಜಗತ್ತು ನಾನು ಮಾಡ ಭಕ್ತರ ಕಾಪಾಡಿದವ ಬಲ ಸುದರ್ಶನ ಮೆಚ್ಚಿದೆನು ನಿನ್ನೆ ಶೂರತನ ಮುಚ್ಚಲಬೇಕು ಸಮ ನಿನ್ನಂತ ಪರಾಕ್ರಮಶಾಲಿಯ ಈ ಭೂಲೋಕದಲ್ಲಿ ಎಲ್ಲ ಸುದರ್ಶನ ಯಾರು ಇಲ್ಲ ನಿನ್ನ ಸರಿಸಮನ ಅಹೋ ಮೊದಲ ಯಾರ ಮರ್ದನ ಹೇಳುವನ್ನ ಕೇಳು ಮಹಿಮಾ ಪುರುಷರೇ ವೈಕುಂಠ ವಾಸನೆ
ಮಹಿಮಾ ಪರಸನೆ ವೈಕುಂಠ ವಾಸನೆ ಜಗದೋತರ ಅವತಾರ ಕತರ ಸಂಹಾರ ಜಗದೋತರ ಅವತಾರ ಕತರ ಸಂಹಾರ ಮಹಾಮಹಿಮಾ ಪರಸನೆ ಗರ್ವದಿ ಮೆರೆದ ನಿನ್ನ ಗುಲಾಜ ಗರ್ವದಿ ಮೆರೆದ ನಿನ್ನ ಗುಲಾಜನ ಆಗುವನವನ ಕಾತ ವಿರಾಜನ ಆಗುವನವನ ಕಾತ ವಿರಾಜನ ನಿನ್ನವತಾರವೇ ಭಾಗವನಾದನ ನಿನ್ನವತಾರವೇ ಭಾಗವನಾದನ ಶರಣು ದಿಲ್ಲಬಲ ಶರಣು ದಿಲ್ಲಬಲ ಮಹಾಮಹಿಮಾ ಪರಸನೆ ವೈಕುಂಠ ವಾಸನೆ ಜಗದೋತರ ಅವತಾರ ದುರ್ಗನ ಕಲರ ಸಂಹಾರ ಜಗದೋತರ ಅವತಾರ ಕಲರ ಸಂಹಾರ ಮಹಾಮಹಿಮಾ ಪರಸನೆ ಅಹೋ ಮಧುಕೈತಿಯಾದ ಮರ್ದನ ಹೌದು ನಾರದ ನಿನ್ನ ನೆಚ್ಚಿನ ಆಯುಧವಾದ ಈ ಸುದರ್ಶನ ನಿನ್ನ ಹಸ್ತದಲ್ಲಿದೆ ಮೌನವಾಗಿ ಕಾರಣವೇನಿದೆಯಾ ಮೇಲಾಗಿ ಈ ಚಕ್ರವು ನೀನು ಜೈಸಲಾರದಂತೆ ಪ್ರಚಂಡ ಧನದರನ್ನು ಸಂಬಂಧಿಸಿ ಬಂದಿರೋದು ಇಂಥ ಬಲವಾದ ಆಯುಧ ನಿಮಗೆ ಸಹಾಯ ಬೇಕಿಲ್ಲದೆ ಮುಂದೆ ಸಂದರ್ಭ ಒದಗಿ ಬಂದವರಿಗೆ ಈ ಸುದರ್ಶನ ದಿಕ್ಕಚ್ಚುವುದು ಯಾರು ನಾರಾಯಣ ಅಧಿಕ ಪದ ದ್ರೋಣ ಓಹೋ ದೇವ ಏನಿದ್ದರೆ ಎನ್ನ ಪರದವನ್ನು ಮನುಷ್ಯ ಮಹಾತ್ಮನಂತೆ ಧನುಜ ಸಂಭರಿಸಿಕೊಂಡಿರುವನ ಬರುವಾಗ ಮಾತನಾಡಿ ತಾಳವಾತ ಮರಿದಾದರೆ ನೀನು ಮಾಡಿದ ಕಾರ್ಯ ನಾನು ಮಾಡಿ ಬಂದಿರೋದು ರೋಷದಿಂದ ನಾನು ನುಡಿಸಿರುವುದು ನಿಜ ಮಾತಿದೆ ಎನ್ನ ಮೇಲೆ ಬೇಸರಾಗಬೇಡ ಅಹೋ ಸಮಯ ಸುದರ್ಶನ ಎನ್ನ ಅಪರಾಧ ಒಂದು ಮನಸ್ಸು ಮಗನಂತೆ ಎನ್ನಮ್ಮ ಆನಂದ ಮನಸ್ಸಿನಾಗಿ ಮನಸ್ಸಿನಾಗಿ ನಿನ್ನ ಬಲಾಸದ ದಾರಿಸಿದ ಎಷ್ಟೇ ಮಾಡ್ಕೊಪ್ಪಣ ಆಹೋ ಶಾರದ ತನಯ ನೀವಳ ಹೇಳುವ ಮಾತು ನಿಜ ಆದರೆ ನಾನೆಂಬ ಅಹಂಕಾರ ಮತ್ತಾರದವರಿಗೆ ತಕ್ಕ ಪ್ರಾಯಚಿತ ಮಾಡುವುದು ಆದಿದೇವನಾದ ಇನ್ನ ಕರ್ತವ್ಯ ಎಲೆ ಈ ಸುದರ್ಶನನೇ ಈಗ ನಿನಗೆ ನಾನೇ ವಿಷ್ಣುವಿಂತ ಅಧಿಕನೆಂಬ ಅಂಬು ಬಂದಿದೆ ಅಹಂಕಾರ ಮತ್ತಾರದವರಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ ಸುದರ್ಶನ ಆದ ಕಾರಣ ನಿನ್ನ ನನ್ನ ಯೋಗ್ಯತೆ ಬಲಾಬಲಗಳನ್ನು ತಿಳಿಯುವುದಕ್ಕಾಗಿ ನೀನು ಮಹೇಶ್ವತಿ ನಗರದಲ್ಲಿ ಕೃತಕ ವೀರನ ಮಗನಾಗಿ ಜನಿಸಿ ಕಾರ್ತಿಕ ವೀರಾಕ್ಷನೆಂಬ ಹೆಸರಿನಿಂದ ಪ್ರಸಿದ್ಧನಾಗು ನನಗೆ ಮುಂದಿನ ದಾರಿ ತಿಳಿಸಿವರು ಯಾರೆಂದು ನೀನು ಚಿಂತಿಸಬೇಡ ನಾನೇ ದತ್ತಾತ್ರೇಯ ಋಷಿಮುನಿಯಾಗಿ ಜನಿಸಿ ಸಕಲ ವಿದ್ಯೆಗಳನ್ನು ದಾರಿ ಎರೆದು ನಿನಗೆ ಹರ್ವಾಯ ರೇಣುಕ ಜಮದಾಗ್ನಿಯರ ಗರ್ಭದಲ್ಲಿ ಹುಟ್ಟಿ ಪರಶುರಾಮನೆಂಬ ಹೆಸರು ಪಡೆಯುವೆ ಆಗ ನನಗೂ ನಿನಗೂ ಯುದ್ಧ ನಡೆಯಲಿ ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರ್ಯರ್ಯಾರೆಂಬುದು ಈ ಜಗತ ಜನತೆಯನ್ನು ನಿರ್ಧರಿಸಲಿ ಈಗಲೇ ಎನ್ನ ಕೃಪೆಯಿಂದ ಮಹೇಶ್ವತಿ ನಗರವನ್ನು ಸೇರು ಸುದರ್ಶನ ತಡ ಮಾಡದೆ ಹೋಗೋ ಈ ಕ್ಷಣ ಜೈ ಬರೋ ಆಹೋ ದೇವಾದಿ ದೇವ ಸ್ವಲ್ಪ ಅಪರಾಧಕ್ಕೆ ನನಗಿಂತ ಶಿಕ್ಷಣ ಕೊಟ್ಟಿದ್ರೆ ನನಗಂತೂ ಗರ್ವ ಬಂದರೆ ನಿಜ ಆದರೆ ನಿನ್ನ ಸೇವಕನಾದ ನಾನು ನಿನ್ನ ಕೂಡ ಯುದ್ಧ ಮಾಡಲ್ಲ ನನ್ನ ಮಕ್ಕಳ ಹೊಡೆದಾಡುವುದು ನಾಗ ಅಯ್ಯೋ ಶಿವ ಎನಗೆ ಇಂಥ ಜ್ಞಾನ ಆವತ್ತಿತ್ತು ನನಗೆ ಇಷ್ಟಕ್ಕಿಂತ ಆ ದೀಪಗಳ ಸಾವಿನ ದೃಷ್ಟಿಯನ್ನು ಬಯಲು ಯಾತಕ್ಕೆ ಬರುತ್ತ ಚಿತ್ರವೇ ಎನಗೆ ತಿಳಿದಾಕಿ ನಾರಾಯಣ ಜಗತ್ತ ಆಗ ಹೋಗಿಗಾಗಿ ನಿನ್ನ ಕರಣಿತ ಮೆರಿದ್ದ ಹರಿಯಾದ ಅಗ್ನಿಯಾದ ಎನ್ನ ತಪ್ಪಲ್ಲಿ ಕ್ಷಮಿಸ ನಿನ್ನ ಅಗ್ನಿ ಮೀರಿದ ದಾರಿಂದ ಸಾಧ್ಯವಿಲ್ಲ ಈಗ ನಿನ್ನ ಅಗ್ನಿಯ ಚಿತ್ರವನ್ನು ಮನಗಿರಿಸ ಮುಂದಾದ ನನ್ನ ಸೇವೆ ಮನಸ್ಸಿನ
ಈಗ ಎಲ್ಲ ಸುದರ್ಶನ ಕೇಳನ್ನೇ ಹಿತವಚನ. ಮದ ಎಂಬುದು ಅರ್ಷಡ್ವರಗಳಲ್ಲಿ 5ನೇದು. ಇದಕ್ಕೆ ಆಹಾರವೆಂದುವರು. ಮನುಷ್ಯನ ತೇಜಸ್ಸು ಎಂಬುದು ನಶಿಸಿ ನಾಶವಾಗುವ ಸಮಯದಲ್ಲಿ ಸರ್ವನಾಶವಾಗದಿದ್ದರೆ ಮದೋನ್ಮತ್ತನಾದ ನಿನ್ನಿಂದ ಯಾ ಕಾರ್ಯವೂ ಆಗಲಾರದು. ಎರ ಸುದರ್ಶನ, ಆದ ಕಾರಣ ಮದೋನ್ಮತ್ತನಾಗಿ ಮಹೇಶ್ವತೆ ಜನಿಸಿದ ನಿನ್ನಂ ಜನಿಸಿ ನಿನ್ನಂ ಸಂಹರಿಸಿ ನಿನ್ನ ಸೇವೆಗೆ ಖಂಡಿತವಾಗಿಯೂ ದರ್ಶಿವನ್ನು ಸುದರ್ಶನ ಮಾಡದಿರುವ ಮುಂದಿನ ಆಲೋಚನ. ಎಷ್ಟು ದಿನ ಹಾಕಿದೆಯಂತೆ ಲೋಕ ಕಂಟಕರಾದ ಶಕ್ತಿ ಸೋದರ ಪ್ರಸಾದ ನಮ್ಮ ಮದಂ ದಾರಿಯ ಸಂಬಂಧಿಸಿದ ಅಗ್ನಿಯಂತೆ ಭೂಲೋಕದ ಮೈಸೂರು ನಗರಕ್ಕೆ ಪ್ರಯಾಣ ಮಾಡಿ ಸೇರಿದ ನಾನು ಪರಶುರಾಮನಾಗಿ ಸುದರ್ಶನನು ಕಾರ್ತಿಕ ವೀರಾರ್ಥನಾಗಿ ನಮ್ಮಿಬ್ಬರ ಗಮನವನ್ನು ನೋಡಿ ಆನಂದ ಪಡೆಯುವಂತೆ ನಿನಗೆ ಕಲ್ಯಾಣವಾಗಲಿ ನಾರದ. ನೋಡುತ್ತಿರುವ ಹಾಗ ಅಹೋ ಲಕ್ಷ್ಮೀಪತಿ, ಚೆನ್ನಾಗಿ ಹೇಳಿದ್ರಿ. ಗರ್ವದಿಂದ ಮೆರೆದವರು ಇರಿಸಿ ಒಂದೇ ಮಾತನಾಡಿದ ಸುದರ್ಶನ ಕಾರ್ತವೀರನಾಗಿ ಜನಿಸಿ ಎಂದಿರಿಸಿ ನೀನೇ ಶ್ರೀಮನ್ ನಾರಾಯಣ ಮೇಲೆ ಪರಶುರಾಮದ ಹರಿದ ನಿಮ್ಮಿಬ್ಬರ ಕಲಹ ಕೂಡಿ ಬಂದಷ್ಟೇ ತೋರಿಸಿದೆ. ನಾನು ಇನ್ನು ಹೋಗಿ ಬರೀ ಅಪ್ಪಣೆಯನ್ನು ದಯಪಾಲಿಸು ಪನ್ನಕ್ಷಣ ಪರಮ ಪಾವನ.
ದೇವಸ್ಥಾನಗಳೇ ಈ ಮಾನವ ದೇವ ಚಟ ಎಂಬ ಗಗನದಲ್ಲಿ ಪ್ರಜ್ವಲಿಸುವ ತಳಕ್ಕೆ ಎಂಬ ಕೋಲ್ಮಿಂಚಿನ ಬೆಳಕಿನ ಪ್ರಕಾಶ ಸೂರ್ಯನಿಗೆ ಪರಕ್ರಮದಲ್ಲಿ ಶ್ರೀಕನ ಮತ್ತೆ ನಿವರಿಯುವ ಮಾತಂಡ ವೈರಿಗಳ ರುಂಡವು ಚಂದಾಡಿ ಬರುವ ಮುಂದೆ ಬರುವ ಸಣ್ಣ ಮಾನವ ದೇವ ಅಂಗ ವಂಗ ಕಳಿಂಗ ಮಗನ ಮಗನಾದ ರಾಜರು ಜನಗೆ ಭಯಗ್ರಸ್ತರಾಗಿ ಕಡನ ನಡುವೆ ಸಣ್ಣದ ಕಪ್ಪು ಕಾಣಿಕೆಗಳನ್ನು ತಂದು ಪುರುಷರು ಮಾನವ ಇಂಥ ಭೀಕರ ರಣರಂಗದಲ್ಲಿ ಶೂರ ಸ್ವಾಮಿ ರಾಜವೀರ ಮಾನವ ದೇವ ಭೀಕರತರ ಗಂಭೀರ ವೈದ್ಯಗಳ ಭೀಕರತರ ಗಂಭೀರ ಈ ಜಗದ್ಭಯಂಕರನ ಮುಂಭಾಗದಲ್ಲಿ ನಿಂತು ಕಿನ್ನರನಾಗಿ ಮಾತನಾಡುವ ನಿನ್ನದರು ನರಗ ಓಹೋ ದೇವ ನಾವು ನಾರಂದರೆ ಎಂಟನೇ ರೊಕ್ಕ ಸ್ವಂತದಲ್ಲಿ ಕಟ್ಟಿಕೊಂಡು ಕುಂಟು ಕುದುರೆ ಬಳಿ ಏರಿಕೊಂಡು ಎಲ್ಲಿಂದ ಬಳ್ಳಾರಿಗೆ ಹೋಗೋಣ ಬಳ್ಳಾರಿಗೆ ಹೋಗಿ ಬಸರಕೋಡಿಗೆ ಹೋಗೋಣ ಬಸರಕೋಡಿಗೆ ಹೋಗಿ ಬಸ್ಕೊಂಡ್ಬಾರಮ್ಮ ಬಸ್ಕೊಂಡ್ಬಾರಮ್ಮ ಒಂದು ಕೊಟ್ಟು ಮೊದಲು ಕೊಡುತ್ತೆ ಕೇಳಲು ಎಲ್ಲ ಕುದುರೆ ಮತ್ತೆ ನನ್ನ ಎಣ್ಣೆ ಹಸಿರು ಮೇಲೆ ಕೆಸರಿಗೆ ಬಂದು ಒತ್ತಾಡ್ಕೊಂಡು ಎಲ್ಲ ಒಂದು ಕೊಟ್ಟು ಮೊದಲು ಕೆಳಕ್ಕೆ ಬಂದು ಎಂದು ಕಸಬಾರದಾಗಿ ಹೊಡೆಯಲು ಅಲ್ಲಿಂದ ಮೆಲ್ಲನೆ ತಪ್ಪಿಸಿಕೊಂಡು ಬಂದ ಬಿಸಿಲೊಂದು ಸಾರಥಿ ನಾನಲ್ಲ ದೇವ ಈಗೆಲ್ಲ ಈ ಸಾರಥಿಯೇ ಹೋಗ್ಬಿಡಿ ಚಿತ್ತವನ್ನು ಎತ್ತದ ಬದಲಾಯಿಸಿದಂತ ಕೇಳು ಗಮನ ಬಿಟ್ಟು ಚೆನ್ನಾಗಿ ದೇವ ಸಾರಥಿ ದೇವ ಈ ವಿಕ್ರಮನ ನಾಮಾಂಕಿತ ರೀತಿ ಕೇಳು ದೇವ ಚಟ ಎಂಬ ಎಣ್ಣೆಯ ಪಡುತ್ತಲ ವೀರ ಮಕ್ಕಳ ಆರ್ಮಡಕ್ಕೆ ಅಪ್ಪಡಿ ಮಕ್ಕಳದಿಂದ ಗೋಪರಾಜಕ್ಕೆ ಗಜಗಳನ್ನು ತಗ್ಗಿದವ ಕುಲಗಿದ ಪರ್ವತಗಳನ್ನು ಇದು ಅಲ್ಲದೆ ಎಣ್ಣೆಯ ಪಕ್ಕದ ಕುಡಿ ಮೀಸಲಿನ ಆ ಕಾಲಕ್ಕೆ ಆಕಾಶ ಮಂಡಲದೋಡು ಕವಿದ ಮೇಘಗಳು ಎದುರೇ ಅಡಿಗಳ ಆರಂಭಿಸಿದವರು ಎನ್ನ ವೈರಿಗಳ ಬಂಡರ ಹೊಂಡಗಳ ಮರು ಚರ್ಚಿತವಾದವು ಸಾರಥಿ ಈ ಅಪ್ಪನಾನಕ್ಕೆ ಮೈಗೊಂಡರು ಇದು ಅಲ್ಲದೆ ಗುಡುಗು ಸಿಡಿಲಿನಂತಿರುವ ಎನ್ನ ಬೀಗರ ಸಪ್ತನಿಗೆ ಸಪ್ತಾಗಲಿ ಸ್ಥಿರವಾಗಿ ಹುಡುಗಿರಗಳನ್ನು ಕೆರೆದರು ಸಾರಥಿ ಇಂಥ ಮಾತ್ವೀಕರಾಗಿ ರಾಜವೀರ ಮಹಾ ಸಂಪತ್ತಿನಿಂದ ಕರೆಯುವ ಕಾಶ್ಮೀರನ ಪರಿಪಾಲಿಸುವ ಈ ರಾಜಕುಮಾರನನ್ನು ಪರಿಪಾಲಿಸು ಈ ರಾಜವೀರ ಶ್ರೀರ ರೇಣುಕ ಮಹಾರಾಜನ ಅಡಿಗಡೆಗೆ ಜೈಬೇರಿಯನ್ನು ಹೊಡೆದುವಂತ ನಾವು ಸಾರಥಿ ಹೊಡಿ ಜೈಬೇರಿ ಅತಿ ಜಾಗೃತಿ ಈ ಸಾರಥಿ ಹೋಗಿ ಹೌದು ದೇವ ನಮ್ಮ ಅರಮಂದಿರಕ್ಕೆ ಹೋಗಿ ಸರಿಗಳೊಡನೆ ಸರಿಗಾಮ ನೆಪ್ತನದಲ್ಲಿ ತನ್ಮಯಳಾದ ಸುದ್ದಿ ಆದರೆ ರೇಣುಕ ದೇವಿಯನ್ನು ಬರಿ ಹೇಳುವಂತನಾಗ ಸಾರಥಿ ಹೋಗಿ ನೀವು ಅತಿ ಜಾಗೃತಿ ನಮ್ಮ ಇದ್ದಾಗಲಿ ಮಹಾಸೋಪತಿ Nina
ಮಗಳೇ ರೇಣುಕಾ, ಹೇಳುವಳಿ ಕೇಳು. ಏನು ಚೆನ್ನಾಗಿ ಹೇಳುವಂತಳಮ್ಮ. ಕಾಶ್ಮೀರದ ದೊರೆ ನೀನು, ನಿನ್ನ ಕೋರಿಯುವುದು ಕನಾನು. ಕಾಶ್ಮೀರದ ದೊರೆ ನೀನು, ನಿನ್ನ ಕೋರಿಯುವುದು ಕನಾನು. ತೆರೆನಂಬೆನು ತೆರವಾಗುವೆನು, ತೆರೆನಂಬೆನು ತೆರವಾಗುವೆನು. ಆಶೀರ್ವದಿಸೆನ ನೀನು ತಂದೆ, ಆಶೀರ್ವದಿಸೆನ ನೀನು. ಕಾಶ್ಮೀರದ ದೊರೆ ನೀನು, ನಿನ್ನ ಕೋರಿಯುವುದು ಕನಾನು. ಅಪ್ಪಯ್ಯ ಮನೆ ಒಳಗೆ ಸಂಗೀತ ನಾಟಕಗಳದು. ಮನೆ ಒಳಗೆ ಸಂಗೀತ ನಾಟಕಗಳಿಗೆ ಸಕಲಗಳಿಗೆ ವಿನಿ ಭಾವಗಳಿಗೆ, ಸಕಲಗಳಿಗೆ ವಿನಿ ಭಾವಗಳಿಗೆ. ದೊರೆ ಮಾವುದಿದೆ ತಂಗೋಡಿ ಒಳಗೆ, ದೊರೆ ಮಾವುದಿದೆ ತಂಗೋಡಿ ಒಳಗೆ. ಕಾಶ್ಮೀರದ ದೊರೆ ನೀನು, ನಿನ್ನ ಕೋರಿಯುವುದು ಕನಾನು. ನನ್ನ ಗೆಳತಿಯರೆಲ್ಲರೂ ಕೂಡಿ ನಟರಾಜನ ಸುಖಬೇಡ. ನನ್ನ ಗೆಳತಿಯರೆಲ್ಲರೂ ಕೂಡಿ ನಟರಾಜನ ಸುಖಬೇಡಿ. ಅವಮಾನದಲ್ಲಿ ನಾಟ್ಯವ ಮಾಡಿ ಆಡುವುದು ಬಿಟ್ಟು ಬಂದಿರೋರಿ, ಆಡುವುದು ಬಿಟ್ಟು ಬಂದಿರೋರಿ. ಕಾಶ್ಮೀರದ ದೊರೆ ನೀನು, ನಿನ್ನ ಕೋರಿಯುವುದು ಕನಾನು. ಅವಪ್ಪಯ್ಯ, ಅವ ತಂದೆ ಮಗಳೇ ರೇಣುಕಾ, ಅಲ್ಲ ಮಂದಿರದಲ್ಲಿ ಸರಿ ಗೆಳತಿರೊಡನೆ ಸಂಗೀತ ಗಾನದಿಂದ ನರ್ತನ ಮಾಡುವ ಸಮಯದಲ್ಲಿ ನಿರ್ಭಯ ಜ್ಯೋತನನ್ನು ಕರೆಸಿ ನಮ್ಮ ಕರೆಸಿದ ಕಾಳು ಮೀನು ತಂದೆ. ಆ ವಿಚಾರ ಕೇಳೋದಕ್ಕಾಗಿ ನಾನು ಇಲ್ಲಿಗೆ ಓಡೋಡಿ ಬಂದೆ. ಅವರು ಎನ್ನ ಮುದ್ದು ಮೋಹನ ಮಗಳಾದ ರೇಣುಕಾ, ತಂದೆ ನೀನು ಸ್ತುತಿ ಪೂಜೆಗಳನ್ನು ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ. ಮಗಳೇ, ಗುರು ಇರುವರ ಸೇವೆ, ಮಹಾಪಂಡಿತರ ಪ್ರವಚನ, ಗುರು ಉಪದೇಶ ಆಲಿಸುವುದು ತಪ್ಪದೆ ನಡೆಸುತ್ತ ಸ್ವಲ್ಪ ಬಂದಿರುವ ಮಗಳೇ, ಸತ್ಪತ್ತಿಗೆ ಸಂಪನ್ನಳೆ. ಶುಚಿಪೂತರಾಗಿ ದಿನವೋ ಗೌರಿ ಪೂಜೆ ಮಾಡುವ ಕ್ರಮವೋ. ಶುಚಿಪೂತರಾಗಿ ದಿನವೋ ಗೌರಿ ಪೂಜೆ ಮಾಡುವ ಕ್ರಮವೋ. ಅನ್ನದಾನವು ಎಣಕಾಯಕವು, ಅನ್ನದಾನವು ಎಣಕಾಯಕವು. ಗುರು ಉಪದೇಶದಿ ನಮನವು, ಗುರು ಉಪದೇಶದಿ ನಮನವು. ಕಾಶ್ಮೀರದ ದೊರೆ ನೀನು, ನಿನ್ನ ಕೋರಿಯುವುದು ಕನಾನು. ಅಲ್ಲಪ್ಪಯ್ಯ, ಜಗಡಗಣೆ ಪ್ರತಿದಿನವೂ ಶುಚಿಪುತ್ರರಾಗಿ ಗೌರಿ ಪೂಜೆ ಮಾಡಿ ಅನ್ನದಾನ, ಅತಿಥಿಗಳ ಸತ್ಕಾರ, ಗುರುಹಿರಿಯರ ಸೇವೆ, ಮಹಾಪಂಡಿತರ ಪ್ರವಚನವನ್ನು ಆನಂದದಿಂದ ಆಲಿಸುತ್ತಾ ಕಾಲವನ್ನು ಕಟ್ಟಿದೆ ಬಿದ್ದನೆ ಧರ್ಮವಂತನೇ. ಅಮ್ಮ ನಂದಿನಿ, ತಂದೆ ಈ ಚಿಕ್ಕ ವಯಸ್ಸಿಗೆ ನೀನು ಬುದ್ಧಿ ಶಾಲೆಗಳು ತಂಗಿ ನಮ್ಮ ಮನಸ್ಸಿಗೆ ಬಹಳ ಆನಂದ ಆಯ್ತು ಮಗಳೇ. ಹೌದೇ ಅಪ್ಪಯ್ಯ. ಮಗಳೇ ರೇಣುಕಾ, ಜನಕ ನಿನ್ನ ಸದ್ಗುಣವನ್ನು ಮೆಚ್ಚಿದೆ. ನಿನ್ನ ಮನ ಬಯಕೆ ಏನಿರುವುದು ಅದನ್ನು ಕೇಳು.
ತಕ್ಷಣವೇ ನಡೆಸಿಕೊಡುವ ಪ್ರೇಮದ ಪುತ್ರಿ ಸದ್ಗುಣ ಚರಿತ್ರೆ ಇನ್ನೇನು ಬೇಡಲಿ ನಾನು ಪ್ರಿಯ ಬಂಧನ ಸಾಗಿರುತ್ತೇನ ನಾನದೊಂದು ಆಶೀರ್ವಾದಪ್ಪಯ್ಯ ಚೆನ್ನಾಗಿ ಹೇಳು ಮಾಡ ಅದನ್ನ ನೆನೆಸ್ಕೊಡುವೆ ತಂದೆ ಸಾಧುವಾಗಿ ನಡೆಸಿಕೊಡುವನಮ್ಮ ಮಾಲ ಪ್ರಭಾವರಿಗೆ ಸ್ನಾನ ತೋರುವೆನು ಮಾಲ ಪ್ರಭಾವರಿಗೆ ಸ್ನಾನ ತೋರುವೆನು ಅನುಮತಿ ಕೊಡುತ್ತಿದ್ದ ನೀನು ತಂದೆ ತೋರಿ ಕೊಡುತ್ತಿದ್ದ ನೀನು ಅವಪ್ಪಯ್ಯ ನಿಮ್ಮನ್ನು ನಾನು ಏನು ಬಿಡಲಿ ನಮ್ಮ ರಾಜ್ಯದಲ್ಲಿರುವ ಸಂಪತ್ತೇ ಸ್ಥಿರವಾಗಿರಲಿ ಅಹೋ ತಂದೆ ಇನ್ನೊಂದು ವಿಷಯ ಏನಂದ್ರೆ ಏನು ಮಗಳೇ ನಾನು ಮಹಾಪ್ರಭುನಿಗೆ ತೆರಳಿ ಸ್ನಾನ ಸಂಧ್ಯಾ ಏನು ಮಾಡ್ಕೊಂಡು ಬರಲು ಇದಕ್ಕೆ ಅನುಮತಿಯನ್ನು ಕೊಡು ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ ನಾವು ಎನ್ನ ಪ್ರೀತಿಯ ಮುದ್ದು ಹೂಗಳ ಪಾತ್ರಳಾದ ರೇಣುಕ ಜನಕ ಇದು ಏನು ದೊಡ್ಡ ಮಾತು ಎನ್ನನ್ನು ಕೇಳಿದೆ ಇದು ನನಗೆ ದೊಡ್ಡ ಮಾತಲ್ಲವೇ ನಿನಗೆ ಸಮ್ಮತವಾದ ಕಾರ್ಯವು ನನಗೆ ಸಮ್ಮತವಲ್ಲವೇ ಹೌದೇ ಅಪ್ಪಯ್ಯ ಈಗಲೇ ನೀನು ಮನಪ್ರದ ನದಿಗೆ ತೆರಳಿ ನಾನು ಆ ತಂದೆ ಒಂದಿಯನ್ನು ಮಾಡಿಕೊಂಡು ಬರುವಂತಳಾಗ ಮಗಳೇ ಸರ್ಕಾರಿ ಸಂಸ್ಥೆಗಳೇ ನೀನು ಇಷ್ಟದಿಂದಾಗಲಿ ಜನಕ ಜಗದ ವಿಖ್ಯಾತಿ ಕಾಂತಿ ಸಮಾಜ್ಞೆ.